ಈ ಒಂದು ವಿಡಿಯೋನ ಕೇವಲ ಸೆಕೆಂಡ್ PUC ವಿದ್ಯಾರ್ಥಿಗಳು ಮಾತ್ರ ನೋಡಿ. ಯಾಕಂತಂದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ನೀಡ್ತಾನೆ. ಹೌದು ಸ್ನೇಹಿತರೆ, ಈ ಒಂದು SSLC ಮತ್ತೆ PUC ಎಕ್ಸಾಮ್ ಮುಗಿದ ನಂತರ ತುಂಬಾ ಜನ PUC ವಿದ್ಯಾರ್ಥಿಗಳು ಸರ್ ರಿಸಲ್ಟ್ ಯಾವಾಗ ಬರುತ್ತೆ ತಿಳಿಸಿ ಅಂತ ತುಂಬಾನೇ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೂ ನಾನು ಹೇಳುವಂತಹ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳಿ. ಅದೇ ರೀತಿ ಇವಾಗ ಸೆಕೆಂಡ್ PUC ಫಲಿತಾಂಶ ಈ ಒಂದು ಬಿಡುಗಡೆಗೆ ಒಂದು ಮಹತ್ವದ ಒಂದು ಆದೇಶ ಕೂಡ ಬಂದಿದೆ ಸರ್ಕಾರದಿಂದ. ಇದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಮತ್ತೆ ರಿಸಲ್ಟ್ ಬಂದ ನಂತರ ಯಾವ ರೀತಿ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ. ನೋಡಿ, ನಾವು ನಿಮಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮತ್ತು SSLC ವಿದ್ಯಾರ್ಥಿಗಳಿಗೆ ನಿಮ್ಮದು SSLC ಮುಗಿದ ನಂತರ ಅಥವಾ ಸೆಕೆಂಡ್ PUC ಮುಗಿದ ನಂತರ ನೀವು ಮುಂದೆ ಯಾವೆಲ್ಲ ಸ್ಕಾಲರ್ಶಿಪ್ಗಳಿರ್ತವೆ ಅವನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಇವೆಲ್ಲ ಇನ್ಫಾರ್ಮೇಶನ್ ಅನ್ನು ನಾವು ನಿಮಗೆ ರಿಯಲ್ ಆಗಿರುವಂತಹ ಮಾಹಿತಿಗಳನ್ನ ಕೊಡ್ತೇವೆ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ನೋಡಿ, ಈ ಸೆಕೆಂಡ್ PUC ಏನು ಈ ಒಂದು ರಿಸಲ್ಟ್ ಇದೆ, ಇದು ಇವತ್ತು ಅಂತಂದ್ರೆ 5ನೇ ತಾರೀಕಿಗೆ ಅಂತಂದ್ರೆ 2 ಗಂಟೆಯ ಮೇಲ್ಪಟ್ಟು ಈ ಒಂದು ರಿಸಲ್ಟ್ ಬರುತ್ತೆ ಅಂತ ತುಂಬಾ ಮಾಹಿತಿ ನಿಮಗೆ ಬಂದಿರುತ್ತೆ. ನಿಮ್ಮ ಒಂದು ಸ್ಕೂಲ್ ಕಾಲೇಜ್ ಗ್ರೂಪ್ಗಳಲ್ಲಿ ನೀವು ನೋಡ್ತಾ ಇರ್ತೀರಾ ಅಥವಾ ನಿಮ್ಮ ಒಂದು ಯಾರಾದರೂ ವಿಡಿಯೋಸ್ಗಳನ್ನ ಶೇರ್ ಮಾಡಿರ್ತಾರೆ. ದಯವಿಟ್ಟು ಈಗಲೇ ನಾನೇನು ಹೇಳ್ತೇನೆ ಅಂತಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ಗಳಿಗೆ, ನಿಮ್ಮ ಒಂದು ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ಗಳು ಇರ್ತವೆ. ಸೊ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ಅವರಿಗೆ ಒಂದು ಒರಿಜಿನಲ್ ಮಾಹಿತಿಯನ್ನು ಕೊಡಿ ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ, ನೋಡಿ, ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಾನೆ. ನೋಡಿ, ಇವಾಗ ನಿಮ್ಮ ಒಂದು ಎಕ್ಸಾಮ್ ಅಂತೂ ಮುಗೀತು. ಎಕ್ಸಾಮ್ ಮುಗಿದ ನಂತರ ಎಲ್ಲರೂ ಕೂಡ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ರು. ಅದೇ ರೀತಿ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಬಹಳಷ್ಟು ಜನರು ಈ ಒಂದು ಸುದ್ದಿಯನ್ನ ನೀವು ಕೇಳ್ತಾ ಇದ್ರಿ. ಆದ್ರೆ ಇಲ್ಲಿ ರಿಯಲ್ ಆಗಿ ಏನಾಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ನಾನು ಕೇವಲ 1000 ಲೈಕ್ ಟಾರ್ಗೆಟ್ ಅನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ, ಜಾಸ್ತಿ ಕೇಳ್ತಾ ಇಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಮಾಡಿದ್ರೆ ಇಲ್ಲೇ 1000 ಲೈಕ್ ಅಂತೂ ಹಾಗೆ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ದ್ವಿತೀಯ PUC ಫಲಿತಾಂಶ ನಾನು ಹೇಳ್ತೇನೆ ನಿಮಗೆ ಈ ಒಂದು ಸಮಯಕ್ಕೆ ಬರುತ್ತೆ. ಹಾಗಾಗಿ ನಾನು ನಿಮಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಬನ್ನಿ ನೋಡಿ. ಫಸ್ಟ್ ಆಫ್ ಆಲ್, ಇವತ್ತು ರಿಸಲ್ಟ್ ಬರುತ್ತಾ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೇನೆ. ನೋಡಿ ಸ್ನೇಹಿತರೆ, ಇವತ್ತು ನಿಮಗೆ ಯಾವುದೇ ರೀತಿ ರಿಸಲ್ಟ್ ಬರುತ್ತೆ ಅಂತ ಎಲ್ಲೂ ಕೂಡ ಗೌರ್ಮೆಂಟ್ ಆಫಿಷಿಯಲ್ ಆಗಿ ತಿಳಿಸಿಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ 2 ಗಂಟೆಗೆ ಬರುತ್ತೆ, 4 ಗಂಟೆಗೆ ಬರುತ್ತೆ, ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಬರುತ್ತೆ. ಈ ರೀತಿನೂ ಕೂಡ ನಿಮಗೆ ಎಲ್ಲೂ ಕೂಡ ಆಫಿಷಿಯಲ್ ಆಗಿ ಗೌರ್ಮೆಂಟ್ ಅನೌನ್ಸ್ ಮಾಡಿಲ್ಲ. ನೀವು ಸುಮ್ಮನೆ ಬೇರೆ ವಿಡಿಯೋಸ್ಗಳನ್ನ ನೋಡಿರ್ತೀರಾ ಅಥವಾ ಯಾವುದೋ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನು ನೋಡಿರ್ತೀರಾ. ಹಾಗಾಗಿ ನೀವು ಈ ಒಂದು ಗೊಂದಲದಲ್ಲಿ ಸಿಲುಕಿರ್ತೀರಾ. ಹಾಗಾಗಿ ನಾವು ನಿಮಗೆ ಒಂದು ರಿಯಲ್ ಆಗಿ ಏನಾಗಿದೆ ಅನ್ನೋದನ್ನ ಮಾಹಿತಿಯನ್ನು ನೀಡ್ತವೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಓಕೆ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇವಾಗ ಒಂದು ರಿಯಲ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ತೇನೆ. ನೋಡಿ, ಸರ್ಕಾರ ನಾನು ಹೇಳಿದೆ ನಿಮಗೆ ಎಲ್ಲೂ ಕೂಡ ರಿಸಲ್ಟ್ ಇವತ್ತು ಬಿಡುಗಡೆ ಮಾಡ್ತೇವೆ ಅಂತ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಅಂತ. ಇವಾಗ ಬನ್ನಿ ಏನಾಗಿದೆ ರಿಯಲ್ ಆಗಿ, ಯಾಕೆ ಇನ್ನೂ ಕೂಡ ನಿಮ್ಮ ರಿಸಲ್ಟ್ ಬಂದಿಲ್ಲ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇನ್ನೂ ಕೂಡ ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯಲ್ಲಿದೆ ಅಂತಾನೆ ಹೇಳ್ತಾರೆ. ಆದರೆ ಇನ್ನೂ ಕೂಡ ಕೆಲವೊಬ್ಬರು ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ನಿಮ್ಮ ರಿಸಲ್ಟ್ ಯಾವುದೇ ರೀತಿ ಬರ್ತಾ ಇಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಬರೋದಾದ್ರೆ ಇದು ಯಾವಾಗ ಬರುತ್ತೆ ಸರ್, ದಯವಿಟ್ಟು ತಿಳಿಸಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾವ್ಯಾವುದು ವಿಡಿಯೋನ ನೋಡ್ತೀರಾ ನೀವು, ಈ ವಿಡಿಯೋನ ಕೇವಲ 4 ನಿಮಿಷದ ವಿಡಿಯೋ ಇದೆ ಅಷ್ಟೇ. ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನೋಡಿ, ಇಲ್ಲಿ ಇವಾಗ ದ್ವಿತೀಯ PUC ಫಲಿತಾಂಶ ನಾನು ಹೇಳ್ತೇನೆ. ಈ ಒಂದು ದಿನ ಮತ್ತು ಈ ಒಂದು ಸಮಯಕ್ಕೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಇದೇ ದಿನ ಬರುತ್ತೆ. ಸೊ ಬನ್ನಿ ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಈ ಒಂದು ಕರ್ನಾಟಕದಲ್ಲಿ 2025ಕ್ಕೆ ಸಂಬಂಧಿಸಿದಂತೆ ಈ ಒಂದು ಸೆಕೆಂಡ್ PUCಯ ಒಂದು ರಿಸಲ್ಟ್ ಏನಪ್ಪಾ ಅಂತಂದ್ರೆ ಪರೀಕ್ಷೆ 1 ಮಾರ್ಚ್ 2025ರಿಂದ 20 ಮಾರ್ಚ್ 2025 ಕೂಡ ಪರೀಕ್ಷೆ ನಡೆಸಲಾಯಿತು. ಹಾಗಾಗಿ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ರಿ. ಸೊ ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಮಾಹಿತಿ ಹೊರಬಿದ್ದಿದೆ. ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ನೋಡಿ ಸ್ನೇಹಿತರೆ, ಈ ಒಂದು ನಿಮ್ಮ ಒಂದು ಫಲಿತಾಂಶ ಏನಿದೆ ಅಲ್ಲ, ಇದು ಇದೇ ತಿಂಗಳು 2ನೇ ವಾರದಲ್ಲಿ ಬರುತ್ತೆ ಅಂತ ತುಂಬಾ ಮಾಹಿತಿಗಳು ಬರ್ತಾ ಇದಾವೆ. ಆದ್ರೆ ಇದು ಕೂಡ ಎಕ್ಸಾಕ್ಟ್ ಆಗಿಲ್ಲ. ಸೊ ಈ ಒಂದು 2ನೇ ವಾರದಲ್ಲಿ ಏನಾಗಿತ್ತು ಅಂತಂದ್ರೆ ಹಿಂದಿನ ವರ್ಷ ಕೂಡ ಸೇಮ್ ಆಗಿತ್ತು. ಅದೇ ರೀತಿ ನಾನು ನಿಮಗೆ ಒಂದು ಎಕ್ಸಾಕ್ಟ್ ಡೇಟ್ ಅಂತ ಹೇಳೋದಾದ್ರೆ ನಿಮಗೆ ಏನು ಈ ಅಂತಂದ್ರೆ ಇವತ್ತಿನ ದಿನ ಇಟ್ಕೊಂಡ್ಬಿಟ್ಟು ಇನ್ನೂ ಒಂದು 5 ರಿಂದ 6 ದಿನದ ಒಳಗಾಗಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಒಂದು ರಿಯಲ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಒಂದು ರಿಸಲ್ಟ್ಗೆ ಮುಂದೆ ಏನು ಮಾಡಬೇಕು, ನಿಮ್ಮ ಒಂದು PUC ಮುಗಿದ ನಂತರ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ದಯವಿಟ್ಟು ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ ಅಥವಾ BCom BSc BA ಇದಾವೆ. ಸೊ ಯಾವ ಒಂದು ಡಿಗ್ರಿನ ನೀವು ಮಾಡಲಿಕ್ಕೆ ಬಯಸ್ತೀರಾ ಅಂತ ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ಮತ್ತೆ ನಿಮಗೆ ಏನೇ ಡೌಟ್ ಇದ್ರು ನೀವು ನಮ್ಮನ್ನ ಕೆಳಗಡೆ ಕಾಮೆಂಟ್ ಮಾಡಬಹುದು. ನಾವು ಎಜುಕೇಷನಲ್ ಉಪಯುಕ್ತವಾಗುವಂತಹ ಅನೇಕ ರೀತಿಯ ಮಾಹಿತಿಗಳನ್ನು ನಿಮಗೆ ನೀಡ್ತವೆ. ಅದೇ ರೀತಿ ಸ್ಕಾಲರ್ಶಿಪ್ ನೋಡಿ, ಇವಾಗ ನಿಮ್ಮದು ಸೆಕೆಂಡ್ PUC ಮುಗಿದ ನಂತರ ಅನೇಕ ರೀತಿಯ ಸ್ಕಾಲರ್ಶಿಪ್ಗಳು ಬರ್ತವೆ. ನಿಮಗೆ ಸೆಕೆಂಡ್ PUC ತನಕ ಯಾವುದೇ ರೀತಿ ಸ್ಕಾಲರ್ಶಿಪ್ ಬಂದಿಲ್ಲ, ಕೆಲವರಿಗೆ ಬಂದಿರಬಹುದು. ಆದರೆ ಇಲ್ಲಿ ಬಹಳಷ್ಟು ಸ್ಕಾಲರ್ಶಿಪ್ಗಳಿದಾವೆ. 10,000 ರೂಪಾಯಿ ಬರುತ್ತೆ, 20,000 ರೂಪಾಯಿ ಬರುತ್ತೆ, 50,000 ರೂಪಾಯಿ ತನಕ ಕೂಡ ಗೌರ್ಮೆಂಟ್ ಇಂದಾನೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಇವೆಲ್ಲವನ್ನು ಕೂಡ ನಾವು ನಿಮಗೆ ನೀಡ್ತವೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಟ್ಕೊಂಡಿರಿ. ನಿಮಗೆ ಮುಂದೊಂದು ದಿನ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಓಕೆ, ನೋಡಿ, ಎನಿವೇ ನಿಮ್ಮ ರಿಸಲ್ಟ್ ಇವತ್ತು ಬರ್ತಾ ಇಲ್ಲ. ಸೊ ಈ ಒಂದು ಕ್ಲಾರಿಫಿಕೇಶನ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ